ಗೌತಮ್ ಅವರೇ, ಏನಾಯ್ತ್ರಿ ಮತ್ತೆ? ಯಾಕೋ ನಿದ್ದೆ ಬರ್ತಿಲ್ಲ. ಹೌದಾ? ನನಗೂ ಯಾಕೋ ನಿದ್ದೆ ಬರ್ತಲ್ಲ. ಅಲ್ಲ, ಸಹಜವಾಗಿ ತಪ್ಪು ಮಾಡಿದವ್ರಿಗೆ ನಿದ್ದೆ ಬರಲ್ಲ. ನಾನು ತಪ್ಪು ಮಾಡಿದ್ದೀನಿ, ಸೊ ನನಗೆ ನಿದ್ದೆ ಬರ್ತಿಲ್ಲ. ಬಟ್ ನಿಮಗೆ ಯಾಕೆ ನಿದ್ದೆ ಬರ್ತಿಲ್ಲ? ಮೋಸ್ಟ್ಲಿ ನಿಮಗೆ ನಿದ್ದೆ ಬರ್ತಲ್ವಲ್ಲ, ಅದಕ್ಕೆ ನನಗೂ ನಿದ್ದೆ ಬರ್ತಲ್ಲ ಅನ್ಸುತ್ತೆ. ನೀವು ಯಾಕೆ ನೆನಗ್ತಾ ಇದ್ದೀರಾ? ಏನಿಲ್ಲ. ಈಗೇನು ಮಾಡೋಣ? ಏನು ಮಾಡೋದು ಹೇಳಿ. ಐಸ್ ಕ್ರೀಮ್ ತಿನ್ನೋಣ? ಫ್ಯಾಂಟಾಸ್ಟಿಕ್ ಐಡಿಯಾ ರೀ. ಈ ಟೈಮ್ನಲ್ಲಿ ಐಸ್ ಕ್ರೀಮ್ ತಿನ್ನೋ ಮಜಾನೇ ಬೇರೆ ಇರುತ್ತೆ. ಬನ್ರಿ. ಜೀವ, ನಿಂಗೆ ಎಷ್ಟೊಂದು ಮೆಸೇಜಸ್ ಬರ್ತಾ ಇದೆ. ಅದು ಯಾವುದೋ ಗ್ರೂಪ್ ಮೆಸೇಜಸ್ ಅನ್ಸುತ್ತೆ. ಮಲ್ಕೋ. ಇರು, ಸೈಲೆಂಟ್ ಮಾಡ್ತೇನೆ. ಒಂದು ನಿಮಿಷ. ಓ, ಕ್ಲೈಂಟ್ ಕಾಲ್ ಇದೆ. ಒಂದು ನಿಮಿಷ ಬಂದೆ, ಮರ್ತೋಗ್ಬಿಡ್ತಿತ್ತು. ಓ ಗಾಡ್, ಎಂಥ ಕೆಲಸ ಆಗೋಗಿತ್ತು. ಡೆಲಿವರಿ ಅಪ್ಲಿಕೇಶನಿಂದ ಲಾಗೌಟ್ ಆಗೋದನ್ನೇ ಮರ್ತಿದ್ದೆ. ಮೊದಲು ಅದರಿಂದ ಲಾಗೌಟ್ ಆಗಿ ಮೆಸೇಜಸ್ಸು ಕಾಲ್ ಹಿಸ್ಟ್ರಿನೆಲ್ಲ ಡಿಲೀಟ್ ಮಾಡಬೇಕು. ಜೀವ, ಇಷ್ಟು ಬೇಗ ಕಾಲ್ ಮುಗೀತಾ? ಅದು ಪೋಸ್ಟ್ಪೋನ್ ಆಯ್ತಂತೆ, ಅದಕ್ಕೆ ಬೇಗ ಬಂದೆ. ಹೌದಾ? ಅಲ್ಲ, ನಿನ್ನ ಮೆಸೇಜಸ್ ಬಂದಿದ್ದಕ್ಕೆ ಏನಕ್ಕೆ ಅಷ್ಟೊಂದು ಟೆನ್ಷನ್ ಮಾಡಿಕೊಂಡೆ? ನೀನು ಟೆನ್ಷನ್ ಆಗಿದ್ದು ನೋಡಿ ನನಗೆ ಶಾಕ್ ಆಯಿತು. ಆ್ಯಕ್ಚುಲಿ ಕ್ಲೈಂಟ್ ಕಾಲ್ ಇರೋದನ್ನ ಮರ್ತೋಗ್ಬಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಟೆನ್ಸ್ ಆಗಿಬಿಟ್ಟೆ. ಐ ಆಮ್ ಸಾರಿ. ಯು ಸ್ಲೀಪ್. ಗುಡ್ ನೈಟ್. ಗುಡ್ ನೈಟ್. ಸದ್ಯ ಹೇಗೋ ಮ್ಯಾನೇಜ್ ಮಾಡಿದೆ. ಇನ್ಮೇಲೆ ಕೇರ್ಫುಲ್ ಆಗಿರಬೇಕು. ಕೂತ್ಕೊಳ್ಳಿ, ನಾನು ತರ್ತೀನಿ. ಓಕೆ. ಗೌತಮ್ ಅವರೇ, ಹಾಂ, ಐಸ್ ಕ್ರೀಮ್ ಏನೋ ಇದೆ, ಆದರೆ ನಿಮ್ಮ ಫೇವ್ರೆಟ್ ಚಾಕ್ಲೇಟು ಇಲ್ಲ, ನನ್ನ ಫೇವ್ರೆಟ್ ಬಟರ್ ಸ್ಕಾಚು ಇಲ್ಲ. ಓ ಸರಿ, ಆರ್ಡರ್ ಮಾಡ್ತೀನಿ. ಬೇಡ, ವೆನಿಲಾ ಇದೆ. ಪರವಾಗಿಲ್ಲ, ತಗೊಂಬನ್ನಿ. ಬನ್ನಿ, ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ. ಎಸ್, ಚಿಯರ್ಸ್. ನಾಟ್ ಬ್ಯಾಡ್. ಏನೋ ತಿಂತ ವೆನಿಲಾ ಫ್ಲೇವರೇ ಚೆನ್ನಾಗಿ ಅನಿಸ್ತಾ ಇದೆ. ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗೋ ಸಂಸಾರದ ಥರ. ಕರೆಕ್ಟಾಗಿ ಹೇಳಿದ್ರಿ. ಸರಿ ಆನಂದ್, ಗುಡ್ ನೈಟ್. ಒಂದು ನಿಮಿಷ. ಏನು ಗೆಳೆಯಂದು ಮತ್ತೆ ಅತ್ತಿಗೆದು ಸೂಪರ್ ಜೋಡಿ ಅಲ್ವಾ? ಒಂಥರ ಆರ್ಡರ್ ಕೊಟ್ಟು ಮಾಡಿಸ್ದಂಗಿದೆ. ಇವನಿಗೆ ನೋವಾದ್ರೆ ಅವ್ರ ಕಣ್ಣೀರು ಹಾಕ್ತಾರೆ, ಅವ್ರಿಗೆ ನೋವಾದ್ರೆ ಇವನು ಮರಗ್ತಾನೆ. ಒಬ್ರಲ್ಲೊಬ್ರು ಅಷ್ಟೊಂದು ಬೆರ್ತೋಗ್ಬಿಟ್ಟಿದ್ದಾರೆ, ಒಬ್ರನ್ನೊಬ್ರು ಅಷ್ಟೊಂದು ಅರ್ಥ ಮಾಡ್ಕೊಂಡಿದ್ದಾರೆ ಕಣೆ. ಹೌದು, ಒಂಥರ ಮೇಡ್ ಫಾರ್ ಈಚ್ ಅದರ್ ಜೋಡಿ ಥರ. ಕರೆಕ್ಟ್, ನಮ್ಮ ಥರನೇ. ಮೇಡ್ ಫಾರ್ ಈಚ್ ಅದರ್ ಅಲ್ವಾ? ಮತ್ತೆ ಆದ್ರೆ ಅವರಿಬ್ಬರಲ್ಲಿರೋ ಸಮಸ್ಯೆ ಏನು ಗೊತ್ತಾ? ಇವ್ರಿಗೆ ಅವನ ಮೇಲೆ ಕೇರ್ ಇದೆ, ಅವನಿಗೆ ಇವ್ರ ಮೇಲೆ ಕೇರ್ ಇದೆ. ಇಬ್ಬರ ಮಧ್ಯೆ ಯಥೇಚ್ಛವಾದ ಲವ್ ಇದೆ, ಆದ್ರೆ ಅದನ್ನ ಬಾಯಿ ಬಿಟ್ಟು ಹೇಳ್ಕೋತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಈ ಪ್ರೈಮರಿ ಸ್ಕೂಲ್ ಟೈಮಲ್ಲಿ ಇದು ಕ್ರಶ್ ಅಂತ ಅಂತಾರಲ್ಲ, ಅದಾಗುತ್ತಲ್ಲ, ಅದು ಗೊತ್ತಿಲ್ದಂಗೆ ಹಂಗೆ ಮೇಂಟೈನ್ ಮಾಡ್ತಾ ಇರ್ತಾರೆ ನೋಡು. ಹಂಗಿದ್ದಾರೆ ಇವರಿಬ್ರು. ಅದೇ ಅಲ್ವಾ ಟ್ರಾಜಿಡಿ ಅಂದ್ರೆ. ನಮ್ಮ ಡುಮ್ಮಂಗೆ ಮದುವೆ ಆಗುತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗಿತ್ತು. ಭೂಮಿಕಾ ಸಿಕ್ಕಿದ್ಲು, ಮದುವೆನೂ ಆಯಿತು. ಆದರೆ ಅವರಿಬ್ಬರ ಮಧ್ಯೆ ಏನು ನಡಿಬೇಕೋ ಅದು ನಡೀತಿಲ್ವಲ್ಲ. ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ಬೇಜಾರಾಗುತ್ತಷ್ಟೆ.
ಇಬ್ಬರದು ಒಂಥರ ವಿಚಿತ್ರ ಕೇಸು ಚಿನ್ನ. ಮದುವೆ ಆಗಕ್ಕೆ ಇಷ್ಟು ವರ್ಷ ಕಾದ, ಈಗ ಲವ್ನ ಹೇಳ್ಕೊಳಕ್ಕೆ ಇನ್ನೆಷ್ಟು ವರ್ಷ ಕಾಯ್ತಾನೋ ಏನೋ. ಬರೀ ಕಾಯದೇ ಇವ್ನ ಜೀವನ ಆಗೋಗಿದೆ. ನನಗಂತೂ ಇವರಿಬ್ಬರ ಮಧ್ಯೆ ಲೈನ್ ಎಳೆದು ಸಾಕಾಗೋಗಿದೆ. ಇಷ್ಟು ಕೇರ್ ತಗೊಂಡ್ರು ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಇಬ್ರು ಕಿತ್ತಾಡ್ಕೊಂಡು ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ಕಾಂಪ್ರಮೈಸ್ ಆದ್ರೂ ಇಲ್ಲೋ ಗೊತ್ತಾಗ್ತಿಲ್ವೇ. ಓಹೋ, ಅದಕ್ಕೇನ ಸರ್ರು ತಲೆ ಕೆಡ್ಸ್ಕೊಂಡು ಇಷ್ಟೊಂದು ಯೋಚನೆ ಮಾಡ್ತಿರೋದು? ಇರು, ನಾನೇ ಕಾಲ್ ಮಾಡ್ತೀನಿ. ಬೇಡ ಪಾಪ ಮಲಗಿರ್ತಾನೆ, ಇಷ್ಟೊತ್ತಲ್ಲ ಬೇಡ ಸುಮ್ಮನೆ. ಆನಂದ್, ಇಂಥದ್ದನ್ನೆಲ್ಲ ಆಗ್ಲೇ ಕ್ಲಾರಿಫೈ ಮಾಡ್ಕೋಬೇಕು. ಇರು ಒಂದು ನಿಮಿಷ. ಸರಿ ಮಾಡು, ಆದ್ರೆ ಈ ವಿಷಯ ನಾನು ಹೇಳ್ದೆ ಅಂತ ಅವ್ನಿಗೆ ಹೇಳ್ಬಿಡ್ಬೇಡ, ಆಮೇಲೆ ಬೆಂಡೆತ್ ಬಿಡ್ತಾನೆ. ಹೇಳಲ್ಲಪ್ಪ. ಅಪರ್ಣ ಇಷ್ಟೊತ್ತಲ್ಲ ಫೋನ್ ಮಾಡ್ತಾ ಇದ್ದಾಳೆ. ಅಪರ್ಣ, ಏನ್ ಮಾಡ್ತಿದ್ದೀರಾ ಡುಮ್ಮಾ ಸರ್? ಸೆಕೆ ಅಲ್ವಾ, ಅದಕ್ಕೆ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಒಬ್ನೇನಾ? ಇಲ್ಲಪ್ಪ, ಭೂಮಿಕಾ ಅವರು ಇದ್ದಾರೆ, ನಾನು ಭೂಮಿಕಾ ಇಬ್ಬರು ಒಟ್ಟಿಗೆ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ನೋಡಪ್ಪ, ಇಬ್ರು ಜೋಡಿಯಾಗಿ ಐಸ್ ಕ್ರೀಮ್ ತಿಂತಾ ಕೂತಿದ್ದೀರಾ. ಸೂಪರ್. ನಾವಿಲ್ಲಿ ಏನಾಯ್ತು ಅಂತ ತಲೆ ಬಿಸಿ ಮಾಡ್ಕೊಂಡು ಕೂತಿದೀವಿ, ಅವ್ರಿಬ್ರು ತಣ್ಣಗೆ ಐಸ್ ಕ್ರೀಮ್ ತಿಂತಿದ್ದಾರೆ ನೋಡ್ದ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಯಾಕೆ ಇಷ್ಟೊತ್ತಾದ್ರೂ ಇನ್ನೂ ಮಲ್ಗಿಲ್ಲ? ಮಲಗಿದ್ವಿ, ಇಬ್ರಿಗೂ ನಿದ್ದೆ ಬರಲಿಲ್ಲ. ಸರಿ, ಅದಕ್ಕೆ ಕೆಳಗಡೆ ಬಂದು ಐಸ್ ಕ್ರೀಮ್ ತಿಂತಾ ಇದ್ವಿ. ನೀನು ಯಾಕೆ ಮಲಗಿಲ್ಲ? ಇಷ್ಟೊತ್ತಿಗಾಗಲೇ ಮಲಗಿರ್ಬೇಕಾಗಿತ್ತಲ್ಲ. ಮಲಗ್ತಿದ್ದೆ. ನಿನ್ನ ಲವರ್ ಇದಾನಲ್ಲ ಆನಂದ್, ಅವನು ಮಲ್ಗಲ್ಲ, ನಾನು ಮಲ್ಗಕ್ ಬಿಡಲ್ಲ. ಅದಕ್ಕೆ ಹೀಗೆ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ ಅಷ್ಟೇ. ಓಹೋ, ಏನು ಅಷ್ಟೊಂದು ಮಾತು ಇಷ್ಟೊತ್ತಿನಲ್ಲಿ? ಇಲ್ಲಿದೆಲ್ಲ ಬಂದು ಅಲ್ಲಿ ಶೇರ್ ಮಾಡಲ್ಲ ತಾನ ಅವನು? ಅಯ್ಯೋ, ಅವನಲ್ಲಿ ಶೇರ್ ಮಾಡ್ಕೋತಾನೆ. ಅವನ ಒದ್ದಾಟ, ಬಾಡಿ ಲ್ಯಾಂಗ್ವೇಜ್ ನೋಡಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಾನೇ ಅರ್ಥ ಮಾಡ್ಕೋತೀನಿ ಅಷ್ಟೇ. ಭೂಮಿಕಾಗೆ ಫೋನ್ ಕೊಡು. ಒಂದು ಸೆಕೆಂಡ್. ಹಲೋ, ಅದಕ್ಕೆ ನಾನು ಮಾತಾಡ್ತಿರೋದು. ನಾನು ಇಲ್ಲೇ ಇದ್ದೀನಿ, ಆದರೆ ನಾನು ಮಾತಾಡ್ತಾ ಇದ್ದೀನಿ ಅಂತ ತುಮ್ಮನ್ ಕೇಳಬೇಡಿ. ಅಪರ್ಣ ಹತ್ರ ಮಾತಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ ಅವರು. ಹೇಳಿ ಅಪ್ಪಣ್ಣ. ಹೇಳೋದು ಕೇಳೋದು ಏನಿಲ್ಲ. ಇಬ್ರು ಕೂತ್ಕೊಂಡು ತಣ್ಣಗೆ ಐಸ್ ಕ್ರೀಮ್ ತಿಂತಾ ಇದ್ದೀರಿ. ಬೇಗ ತಿನ್ಬಿಡಿ, ಕರ್ಕೋಗ್ಬಿಟ್ಟಾತು. ನನಗೆಲ್ಲ ಅರ್ಥ ಆಗೋಯ್ತು. ಏನು? ಅದೇ, ನಿಮ್ಮಿಬ್ಬರು ಮನಸ್ಸು ದೂರ ಆಯಿತು, ಇಬ್ರು ಕಾಂಪ್ರಮೈಸ್ ಆಗಿದ್ದೀರಿ ಅಲ್ವಾ? ಓಕೆ, ಎಲ್ಲ ಒಳ್ಳೇದಾಗ್ಲಿ, ಮುಂದುವರಿಸಿ. ಬಾಯ್ ಅದಕ್ಕೆ, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಅಬ್ಬಾ, ಇಬ್ರು ಜಗಳ ಸ್ಟಾಪ್ ಆಗಿ ಲವ್ ಸ್ಟಾರ್ಟ್ ಆಗಿದೆ. ಇದೇ ಜೋಶಲ್ಲಿ ಡುಯೆಟ್ ಆಡಿದ್ರೆ ಚೆನ್ನಾಗಿರುತ್ತಲ್ವಾ? ಅವರು ಗುಡ್ ನೈಟ್. ಗುಡ್ ನೈಟ್. Yeah, sure. Thank you very much. ಎಲ್ಲ ನಾವು ಇನ್ನೂ ಬಂದೇ ಇಲ್ಲ. ಬರ್ತಾಳೆ, ತಂಡಕು. ಹಾಯ್ ಮೇಡಮ್. ಓ ಹೆಲೋ, ಬನ್ನಿ ಕೂತ್ಕೊಳ್ಳಿ. ವಾಟ್ ವಿಲ್ ಯು ಹ್ಯಾವ್? ಕಾಫಿ, ಟೀ? ನೋ ಮೇಡಮ್, ಥ್ಯಾಂಕ್ಸ್. ನಾನು ಹೇಳಿದ ಕೆಲಸ ಏನಾಯಿತು? ಹಾಂ ಮೇಡಮ್, ಇದರಲ್ಲಿ ನೀವು ಹೇಳಿರೋ ಆ 2 ನಂಬರ್ದು ಕಾಲ್ ರೆಕಾರ್ಡಿಂಗ್ಸ್ ಇದೆ. ಅವ್ರು ಮಾತಾಡಿರೋದೆಲ್ಲ ಇದರಲ್ಲೇ ಇದೆ. ಅವ್ರ ಒಟ್ಟಿಗೆ ಇರೋ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಕೂಡ ಇದರಲ್ಲೇ ಇದೆ ಮೇಡಮ್. ವೆರಿ ಗುಡ್. ಅಣ್ಣ, ಮುಂದೆ ಏನಾದರೂ ಬೇಕಾದರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಈಗ ನೀವು ಹೊಡ್ಬೋದು. ಥ್ಯಾಂಕ್ ಯು. ಸಿಸ್ಟರ್, ಇದು ಬರೀ ಪೆನ್ ಡ್ರೈವ್ ಅಲ್ಲ, ನಿನಗೆ ಸಿಕ್ಕಿರೋ ಬ್ರಹ್ಮಾಸ್ತ್ರ. ಇದನ್ನಿಟ್ಕೊಂಡು ಬರೀ ಆಟ ಅಲ್ಲ, ಒಲಿಂಪಿಕ್ಗೆ ಗೆಲ್ಬಹುದು. ಡೌಟ್ ಇಲ್ಲ ಸಿಸ್ಟರ್, ಈ ಸರ್ತಿ ಕಪ್ಪು ನಿನ್ನದೇ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಸ್, ತಗೊಳ್ಳಿ ಕಾಫಿ. ತಗೊಳ್ಳಿ. ಏನು ಹಾಗೆ ನೋಡ್ತಾ ಇದ್ದೀರಾ?
ಅಲ್ಲ ನೀವ್ಯಾಕೆ ತರಕ್ಕೆ ಹೋದ್ರಿ ಅಂತ? ಅರೆ ಯಾರು ತಂದ್ರೇನು, ಕುಡಿಯೋದು ಇಂಪಾರ್ಟೆಂಟ್, ತಗೊಳ್ಳಿ. ಅಲ್ಲ ನಾನು ಇಟ್ಸ್ ಓಕೆ, ನಾನು ರೆಡಿಯಾಗಿದ್ದೆ. ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ, ಅದಕ್ಕೆ ನಾನೇ ಹೋಗ್ತಾ ಬಂದೆ. ತಗೊಳ್ಳಿ, ಯಾರೋಗುತ್ತೆ. ಅಯ್ಯೋ ನೀವು ಕೊಡಿ ಇದನ್ನ. ಅಲ್ಲ ಗೌತಮ್ ಅವರೇ, ನಾನು ರೆಡಿ ಆಗ್ತಿದ್ದೀನಿ ಅಂತ ನೀವ್ಯಾಕೆ ತರಕ್ಕೆ ಹೋದ್ರಿ? ಮನೆ ತುಂಬ ಕೆಲಸದವ್ರನ್ನ ಇಟ್ಕೊಂಡಿದ್ದೀರಾ, ಯಾರಿಗಾದ್ರೂ ಹೇಳಿದ್ದಿದ್ರೆ ಅವರೇ ತಂದು ಕೊಟ್ಟಿರೋರು. ಅವ್ರು ತಂದು ಕೊಟ್ಟಿದ್ರೆ ನಾನು ತಂದು ಕೊಟ್ಟಾಗಲ್ವಲ್ಲ. ಅಂದರೆ ಡೈಲಿ ನೀವೇ ತಂದು ಕೊಡ್ತೀರಿ, ಒಂದಿನ ನಾನು ತಂದು ಕೊಟ್ಟರೆ ಚೆನ್ನಾಗಿರುತ್ತಲ್ವಾ? ಕೇರ್ ಅನ್ನೋದು ಒನ್ ವೇ ಆಗಿರಬಾರ್ದು, ಟೂ ವೇ ಆಗಿರಬೇಕು. ಸಾರಿ, ಏನೋ ಅಂದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾಫಿ, ತುಂಬ ಚೆನ್ನಾಗಿದೆ. ನಾನೇನು ಹೊಡ್ತೀನಿ, ನಂಗೆ ಲೇಟ್ ಆಗ್ತಿದೆ. ಬಾಯ್. ಸಂಜೆ ಹಲೋ 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 ಹಲೋ, ಒಂದು ನಿಮಿಷ ಇರ್ರಿ. ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ಕೋತಾ ಇದ್ದೀರಾ? ನಾನು ಆಫೀಸ್ಗೆ ಹೋಗಬೇಕು, ಆನ್ ದ ವೇ ಡ್ರಾಪ್ ಮಾಡ್ತೀನಿ. ಹಾಂ, ನೀವು ತೊಂದರೆ ತೊಗೋಬೇಡಿ. ನಿಮ್ಮ ಆಫೀಸ್ ಒಂದು ಕಡೆ ಇದೆ, ನನ್ನ ಇನ್ಸ್ಟಿಟ್ಯೂಟ್ ಇನ್ನೊಂದು ಕಡೆ ಇದೆ. ನೋಡಿ, ನಾನು ನನ್ನ ಪಾಡಿಗೆ ಆಟೋಲ್ಲಿ ಹೋಗ್ತೀನಿ, ನೀವು ನಿಮ್ಮ ಪಾಡಿಗೆ ಹೋಗಿ. ನಿಮ್ಗೆ ತುಂಬಾ ಕೆಲಸ ಇರುತ್ತೆ, ನನಗೋಸ್ಕರ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ? ಒಂದು ನಿಮಿಷ. ನನಗೆ ಕೆಲಸ ಇರುತ್ತೆ, ನಾನು ಬ್ಯುಸಿ ಇದ್ದೀನಿ ನಿಜ. ಆದರೂ ಮನೆಯವ್ರಿಗೋಸ್ಕರ ಟೈಮ್ ಕೊಡದಿರೋಷ್ಟು ಖಂಡಿತ ಬ್ಯುಸಿ ಅಲ್ಲ. ಯಾರು ಅಷ್ಟೊಂದು ಬ್ಯುಸಿ ಇರಲ್ಲ, ಸುಮ್ಮನೆ ಬ್ಯುಸಿ ಅಂತ ಬಿಲ್ಡಪ್ ತೊಗೋತಾರೆ ಅಷ್ಟೇ. ನಮ್ಮ ಪ್ರಿಯಾರಿಟಿ ಮೇಲೆ ನಾವು ಎಷ್ಟು ಬ್ಯುಸಿ ಎಷ್ಟು ಫ್ರೀ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಸೊ ನಾನು ನಿಮ್ಮ ಪ್ರಯಾರಿಟಿ ಲಿಸ್ಟಲ್ಲಿ ಇದ್ದೀನಿ ಅಂತಾಯಿತು. ಅಫ್ಕೋರ್ಸ್, ಈ ಮನೆಯವರೇ ಅಲ್ವಾ, ನನಗೇನು ತೊಂದರೆ ಆಗಲ್ಲ. ಬನ್ನಿ. ಥ್ಯಾಂಕ್ ಯು ಗೌತಮ್ ಅವರೇ, ನಿಮ್ಮ ಪ್ರೀತಿನ ಈ ರೀತಿ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಕೋತಿದ್ದೀರಲ್ಲ, ನನಗೆ ತುಂಬಾ ಖುಷಿ ಆಗ್ತಿದೆ. ಗೌತಮ್ ದೇವನವ್ರ ಕಣೆ, ಮೇಡಮ್ನ ಡ್ರಾಪ್ ಮಾಡಕ್ ಬಂದಿದ್ದಾರೆ ಅನ್ಸುತ್ತೆ. ಹೆಂಡತಿ ಮೇಲೆ ಲವ್ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಬರ್ತೀನಿ. ಬಾಯ್. ಒಂದು ಸೆಕೆಂಡ್. ನಿಮ್ಮ ಕ್ಲಾಸ್ ಮುಗಿ ಹೊತ್ತಿಗೆ ನನಗೊಂದು ಫೋನ್ ಮಾಡಿ, ನಾನೇ ಬಂದು ಪಿಕ್ ಮಾಡ್ತೀನಿ. ಸಂಜೆ ಒಟ್ಟಿಗೆ ಮನೆಗೆ ಹೋಗೋಣ. ಅದೇನು ಬೇಡ, ನೀವು ಅಷ್ಟೊಂದೆಲ್ಲ ತೊಂದರೆ ತೊಗೊಳಕ್ಕೆ ಹೋಗಬೇಡಿ. ನನ್ನ ಪಾಡಿಗೆ ನಾನು ಆಟೋಲ್ಲಿ ಬರ್ತೀನಿ. ನೋಡಿ, ದುಬಾರಿ ಕಾರಲ್ಲಿ ಓಡಾಡಿದ್ರೆ ನಾನು ಇಲ್ಲಿ ಹೋಗ್ದೋಳೆ ಅಲ್ಲ ಅಂತ ಅನ್ಸುತ್ತೆ. ನಂಗೆ ಒಂಥರ ಆಗುತ್ತೆ, ಸೆಟ್ ಆಗಲ್ಲ ನನಗಿದು. ಪ್ಲೀಸ್ ಗೌತಮ್ ಅವರೇ, ಪ್ಲೀಸ್. ನಾನು ಡೈಲಿ ಹೇಗೆ ಬರ್ತಿದ್ದೋ ಹಾಗೆ ಬರ್ತೀನಿ, ನೀವೇನು ಬರೋದು ಬೇಡ. ಅದರಲ್ಲಿ ಏನಿದೆ, ಇಟ್ಸ್ ಓಕೆ, ಇಟ್ ಬಿ ಮೈ ಪ್ಲೆಷರ್. ನೀವು ಸಂಜೆ ರೆಡಿ ಇರಿ, ಓಕೆ? ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಓಕೆ ಅಂತ ಹೇಳಿ, ಪರವಾಗಿಲ್ಲ. ಸರಿ, ಓಕೆ, ಬಾಯ್. ಬಾಯ್. ಎಸ್, ಇನ್ನೊಂದು ಹಾಫ್ ಅನ್ ಅವರ್ ನೋಡ್ತಾ ಇದ್ದೀನಿ. ಓಕೆ. ಮಲ್ಲಿ ರೀ, ಯಾಕೆ ಒಂಥರ ಕೂತಿದ್ಯಾ ಬೇಜಾರಲ್ಲಿ? ಏನಾಯ್ತು? ಏನಿಲ್ಲ ರೀ. ಏನು ಇಲ್ಲ ಅನ್ನೋದನ್ನು ಬೇಜಾರಲ್ಲೇ ಹೇಳ್ತಾ ಇದೆಯಲ್ಲ ಮಲ್ಲಿ, ಹೇಳು ಏನಾಯ್ತು? ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಸ್ವಲ್ಪ ಹೊತ್ತು ನಾನೇ ಸರಿ ಹೋಯ್ತೀನಿ. ನೀನು ಏನಕ್ಕೆ ಬೇಜಾರಾಗಿದ್ಯಾ ಅಂತ ನನಗೆ ಗೊತ್ತು. ಸರಿ, ನಾಳೆ ಬೇಗ ರೆಡಿ ಆಗು. ರೆಡಿ ಆಗದ? ಎಲ್ಲಿಗೆ? ಎಲ್ಲಿಗೆ? ಕಾಲೇಜ್ಗೆ ಹೋಗಲ್ವಾ? ನಿಜವಾಗ್ಲೂ? ಹೌದು ಮಲ್ಲಿ. ನಾನು ಮತ್ತೆ ಕೇಳ್ತಿದ್ದೀನಿ, ನಿಜವಾಗ್ಲೂ ಹೇಳ್ತಿದ್ದೀರಾ? ಯಾಕೆ ನಂಬಿಕೆ ಬರ್ತಿಲ್ವಾ? ಓ, ನೆನ್ನೆ ನೋಡಿದ್ರೆ ಬೇಡ ಅಂದ್ರು, ಇವಾಗ ಸಡನ್ನಾಗಿ ಹಿಂಗೆ ಒಪ್ಕೊಂಡ್ಬಿಟ್ರು ಅಂತಾನೆ. ಮಲ್ಲಿ, ನಿನಗೆ ಬೇಜಾರು ಮಾಡ್ಸೋಕ್ಕೆ ನನಗೆ ನಿಜವಾಗ್ಲೂ ನನಗೆ ನೀನು ಖುಷಿಯಾಗಿರಬೇಕು. ನಿನ್ನ ಖುಷಿನೇ ನನ್ನ ಖುಷಿ. ಈಗ ಹೇಳು, ಖುಷಿನಾ? ಹ್ಞೂ, ಸಾನೇ ಖುಷಿ ಆಯಿತು. ಎಷ್ಟೊಳ್ಳೆ ಗಂಡ ನೀವು.
ಬಲಿ ಕೊಡೋಕ್ಕೂ ಮುಂಚೆ ಕುರಿಮರಿ ಆಸೆನ ಈಡೇರಿಸ್ಬೇಕಲ್ವನೇ? ಕಾಲ್ ಬರ್ತಿದೆ, ನಿನ್ಗೊಂದು ಗತಿ ಕಾದಿದೆ. ನಿಮ್ಮನ್ನ ಈ ಥರ ನೋಡ್ತಿದ್ರೆ ನಾನು ಇಷ್ಟು ಅದೃಷ್ಟವಂತೆ ಅಂತ ಅನಿಸ್ತಾ ಐತೆ. ಮೊದಲು ನೀವು ಹಿಂಗಿರೋದೆಲ್ಲ ನೋಡ್ತಿದ್ರೆ ನನಗೊಂಥರ ಭಯ ಆಗೋದು. ನೀವು ನಿಜವಾಗ್ಲೂ ನನ್ನ ಜೊತೆ ಚೆನ್ನಾಗಿದ್ದೀರೋ ಅಥವಾ ಯಾರಾದರೂ ಹೇಳ್ಕೊಟ್ಬಿಟ್ಟು ನೀವು ಹಿಂಗಿದ್ದೀರೋ ಅಂತ. ಆದರೆ ಇವಾಗ ಆ ಥರ ಭಯ ಏನೂ ಆಗ್ತಿಲ್ಲ. ನೀವು ನಿಜವಾಗ್ಲೂ ಸಾನೇ ಬದಲಾಗಿದ್ದೀರಾ. ಹಬ್ಬ, ನನಗೀಗ ಸಮಾಧಾನ ಆಯಿತು. ಇವಾಗಲಾದರೂ ನಿನಗೆ ನನ್ನ ಮೇಲೆ ನಂಬಿಕೆ ಬಂತಲ್ಲ, ನನಗಷ್ಟೇ ಸಾಕು. ಮಲ್ಲಿ, ಈ ಪ್ರೀತಿ ಅನ್ನೋದು ಎಂಥ ದೊಡ್ಡ ಕಲ್ಬಂಡೆನಾದರೂ ಹಾಗೆ ಕರಗಿಸ್ಬಿಡುತ್ತೆ. ಈ ಪ್ರೀತಿನೇ ಹಾಗೆ, ಯಾರನ್ನ ಹೇಗೆ ಚೇಂಜ್ ಮಾಡುತ್ತೋ ಹೇಳೋಕ್ಕಾಗಲ್ಲ. ಸರಿ ಮಲ್ಲಿ, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೊರಡ್ತೀನಿ. ಸರಿ ರೀ, ಹುಷಾರು, ಜೋಪಾನ. ನೀನು ಹುಷಾರು, ಬಾಯ್. ಮತ್ತೆ ನಾನು ಹೇಗಿತ್ತು ಎಕ್ಸ್ಪೀರಿಯನ್ಸು? ಸಕ್ಕತ್ತಾಗಿತ್ತಲ್ಲ? ಏಯ್, ಏನು ಸಕ್ಕತ್ತು. ನಿನ್ನೆನೇ ಕಣ, ಫಾರ್ ದ ಫಸ್ಟ್ ಟೈಮ್ ನಾವಿಬ್ಬರು ಟಿಪಿಕಲ್ ಗಂಡ ಹೆಂಡತಿ ಥರ ಜಗಳ ಆಡಿದ್ದು ಫೀಲ್ ಆಗಿತ್ತು. ಸದ್ಯ ಅಲ್ಲಿಗೆ ತಣ್ಣಗಾಗೋಯ್ತಲ್ಲ, ಅದೇ ಪುಣ್ಯ. ನಿಜ ಗೆಳೆಯ, ಗಂಡ ಹೆಂಡತಿ ಮಧ್ಯೆ ಯಾವುದೇ ಜಗಳ ಆದರೂ ಸರಿ, ಅಲ್ಲೇ ಮುಗ್ದೋಗ್ಬಿಡ್ಬೇಕು. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ, ಹಂಗೆ ಯಾವುದು ಕ್ಯಾರಿ ಫಾರ್ವರ್ಡ್ ಆಗಬಾರ್ದು. ನೀನು ಆಗಿದ್ದು ನಿನಗೆ ಅದಕ್ಕೆ ಇಬ್ರಿಗೂ ಒಂದು ಪಾಠನಪ್ಪ. ಇನ್ನು ಮುಂದಕ್ಕೆ ಈ ಥರ ಆಗದಿರೋ ಥರ ನೀವಿಬ್ಬರು ಪ್ರಿಕಾಷನ್ಸ್ ತೊಗೋಬೇಕು. ಈ ಥರ ಏನೋ ಆಗ್ತಾ ಇದೆ ಅಂತ ಸ್ವಲ್ಪ ಹೊಗೆ ಆಡಿದ್ರು ಸಾಕು, ನೀರು ಹಾಕಿ ತಣ್ಣಗೆ ಮಾಡಿಬಿಡಿ. ಗೊತ್ತಾಯ್ತಾ? ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಈ ಜಗಳ ಪಗಳ ಮನಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇವೆಲ್ಲ ಬೆಳಗಿನ ಜಾವದ ಮಂಜಿನ ಥರ ಹಿಂಗೆ ಬಂದು ಹಂಗೆ ಪಾಸ್ ಆಗಿಬಿಡ್ಬೇಕು. ಪ್ರೀತಿ ಅನ್ನೋದು ಗರಿಕೆ ಹುಲ್ಲಿನ ಥರ ಅಲ್ಲೇ ಪರ್ಮನೆಂಟಾಗಿ ಬೇರು ಬಿಡಬೇಕು. ಅದು ಆಳವಾಗಿ ಬೇರು ಬಿಟ್ರೇ ಕಣೋ ಬದುಕಿನ ಬುಡ ಗಟ್ಟಿಯಾಗೋದು. ಆಗ ಬದುಕು ಚಿಗುರಿ ಅದಕ್ಕೆ ರೆಂಬೆ ಕೊಂಬೆ ಎಲ್ಲ ಬಂದು ಹೂವು ಹಣ್ಣು ಕಾಯಿ ಬಿಟ್ಟು ನಳಿಸೋದು. ಅದಕ್ಕೆ ಗೆಳೆಯ, ಯಾವ ಜಗಳನು ಕಂಟಿನ್ಯೂ ಆಗೋದಕ್ಕೆ ಬಿಡ್ಬೇಡಪ್ಪ. ಅಲ್ಲಲ್ಲಿ ಅದಕ್ಕೆ ತೇಪೆ ಹಚ್ಚಿ ರೆಡಿ ಮಾಡ್ಕೊಂಬಿಡು. ಓಕೆ? ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡೋ ಅವಶ್ಯಕತೆ ಇಲ್ಲ ಕಣ. ನಾವು ಮನಸ್ಸು ಮಾಡಿದ್ರೆ ಮಾತುಕತೆನಲ್ಲೇ ಎಲ್ಲ ಮುಗಿಸ್ಕೋಬೋದು. ಕರೆಕ್ಟ್. ಆದರೆ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅದು ಗೊತ್ತಿರಬೇಕು. ಪರಸ್ಪರ ಮಾತುಕತೆಯಿಂದ ದೊಡ್ಡ ದೊಡ್ಡ ಯುದ್ಧನೇ ನಿಂತೋಗುತ್ತೆ. ಇನ್ನೀ ಕೋಳಿ ಜಗಳ ಎಲ್ಲ ಯಾವ ಲೆಕ್ಕನೋ. ಗಂಡ ಹೆಂಡತಿ ಜಗಳನ ಕೋಳಿ ಜಗಳ ಅಂದ್ಬಿಟ್ಟ ಬೇಡಪ್ಪ. ಹಂಗಂದ್ರೆ ಅದಕ್ಕಿರೋ ಸೀರಿಯಸ್ನೆಸ್ಸು ಕಡಿಮೆ ಆಗ್ಬಿಡುತ್ತೆ. ಬೇಡ, ಅದನ್ನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಕಣೋ. ಗಂಡನೋ ಹೆಂಡ್ತಿನೋ ಒಂದೆರಡು ಮಾತು ಎಕ್ಸ್ಟ್ರಾ ಆಡಿ ಪರಿಸ್ಥಿತಿ ವಿಕೋಪಕ್ಕೆ ಹೋಯ್ತು ಅಂತ ಇಟ್ಕೋ, ಕುರುಕ್ಷೇತ್ರ ಯುದ್ಧನೇ ಆಗ್ಬಿಡುತ್ತಪ್ಪ. ಅದ್ರ ಆಳ ಅಗಲ ನಿಂಗಿನ್ನೂ ಸರಿ ಗೊತ್ತಿಲ್ಲ. ಯಾವುದಕ್ಕೂ ಎಕ್ಸ್ಟ್ರಾ ಕೇರ್ ತಗೊಂಡು ಹುಷಾರಾಗಿರಪ್ಪ. ಅಪಾಯ ನಿಧಾನಕ್ಕೆ ಚಲಿಸಿ ಅಂತ ಬೋರ್ಡ್ ಇದ್ರೂ ಫಾಸ್ಟಾಗಿ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು ನಮ್ಮಂಥ ಬುದ್ಧಿವಂತರ ಲಕ್ಷಣ ಅಲ್ಲಪ್ಪ. ಅದಕ್ಕೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್ ಆಗಿ ಹೇಳ್ತಾ ಇದ್ದೀನಿ, ಬಿ ಕೇರ್ಫುಲ್. ಅದೆಲ್ಲ ಟಿಪಿಕಲ್ ಗಂಡ ಹೆಂಡತಿ ಮಧ್ಯೆ ಆಗುವಂಥದ್ದು. ನಮ್ಮಿಬ್ಬರ ಮಧ್ಯೆ ಅವೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ ಬಿಡ. ಲೋ ಗೆಳೆಯ, ಗಂಡ ಹೆಂಡತಿ ಅನ್ನೋದೇ ಟಿಪಿಕಲ್ ಲಿಸ್ಟಲ್ಲಿ ಬಂದ್ಬಿಡುತ್ತೆ ಕಣ. ನಿನಗಿನ್ನೂ ಸರಿ ಗೊತ್ತಿಲ್ಲ. ಅದೆಷ್ಟೇ ಮೆಚೂರ್ಡು ಸ್ಟ್ಯಾಂಡರ್ಡು ಡಿಗ್ನಿಫೈಡ್ ಅಂತ ಅಂದ್ಕೊಂಡ್ರು ಗಂಡ ಹೆಂಡ್ತಿರ ಬೇಸ್ ಲೆವೆಲ್ ಮೆಂಟಾಲಿಟಿ ಒಂದೇನೆ. ಎಲ್ಲರ ಮನೆ ದೋಸೆನೂ ತೂತು ಅಂತಾರಲ್ಲ ಹಂಗೆ. ಹೌದಾ? ಎಲ್ಲರೂ ಹಾಗೆ ಆಗ್ಬಿಡ್ತಾರ? 100%. ಎಕ್ಸೆಪ್ಷನ್ ಇಲ್ವೇನಾ? ನಾಟ್ ಎಟ್ ಆಲ್ ಎಕ್ಸೆಪ್ಷನ್ನೇ ಇಲ್ಲ. ನೋಡ ಗೆಳೆಯ, ಲವರ್ ಆಗಿರೋ ತನಕ ಅಥವಾ ನಾವು ಹುಡುಗಿನ ನೋಡ್ಕೊಂಡು ಬಂದು ಮದುವೆ ಆಗೋವರೆಗೂ ಹುಡುಗಿ ಒಳ್ಳೆ ಬೆಣ್ಣೆ ಥರ ಇರ್ತಾಳೆ. ಒಂದು ಸರ್ತಿ ಅವಳು ಮದುವೆ ಆಗಿ ನಮ್ಮ ಮನೆಯ ಒಳಗೆ ಕಾಲಿಟ್ಲು ಅನ್ಕೋ, ಬಾ ಮುಂದೆ ಬೆಣ್ಣೆ ಥರ ಕಾಣಿಸ್ತಾ ಇದ್ದವಳು ಬೆಂಕಿ ಥರ ಕಾಣಿಸೋಕೆ ಶುರು ಆಗ್ಬಿಡ್ತಾಳೆ. ಮುಟ್ಟದೇ ಇದ್ರೂ ಸುಡುತ್ತೆ ಕಣ. ನಮ್ಮದು ಉಲ್ಟಾ ಈಕ್ವೇಶನ್ ಕಣ. ಜನರಲಿ ಲವ್ವರ್ ಆದವ್ರು ಆಮೇಲೆ ಹೆಂಡತಿ ಆಗ್ತಾರೆ. ಬಟ್ ಭೂಮಿಕಾ ಅವರು ಮೊದಲು ಹೆಂಡತಿಯಾಗಿ ಆಮೇಲೆ ಲವ್ವರು. ಐ ಮೀನ್ ಆಗೋ ಥರ ಇದ್ದಾರೆ. ಸೊ ಹಾಗಾಗಿ ನಮಗೆ ಇದೆಲ್ಲ ಅಫೆಕ್ಟ್ ಆಗಲ್ಲ. ಇರೋದ್ರಲ್ಲಿ ಬೆಟರ್ ಸೇಫ್ ಪೊಸಿಷನ್ ಇದ್ದೀವಿ. ತಾವು ಆ ರೂಟಿಂದ ಬರ್ತಾ ಇದ್ದೀರಾ? ಇರಲಿ ಅಂತೂ ತಮಗೆ ಲವ್ ಇದೆ ಅಂತ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀರಿ. ಗೆಳೆಯ, ಇದನ್ನ ಅತ್ತಿಗೆಗೆ ಯಾವಾಗಪ್ಪ ಹೇಳ್ತೀಯಾ? ಆದಷ್ಟು ಬೇಗ ಹೇಳ್ಬಿಡು, ಇಲ್ಲಾಂದ್ರೆ ಫ್ಯಾನ್ಸ್ ಎಲ್ಲ ರೊಚ್ಚಿಗೆದ್ದು ಬಿಡ್ತಾರೆ. ಏಯ್, ನಿನಗೆ ಸರಿಯಾಗಿ ಮುಗಿಬೇಕು ಅನ್ಕೋತೀನಿ. ಮುಗಿದ್ರೆ ಎನರ್ಜಿ ವೇಸ್ಟು, ಟೈಮ್ ವೇಸ್ಟ್. ಲೈಕ್ ಟೈಮ್ ಆಯಿತು, ಮೀಟಿಂಗ್ ಕರಿ ಹೋಗಿ. ಆಯ್ತು ಅಪ್ಪ, ಮೀಟಿಂಗ್ ಕರಿತೀನಿ. ಅದಕ್ಕೆ ಮುಂಚೆ ಒಂದೇ ಒಂದು ಮಾತು, ಬರೀ ಮಾತಲ್ಲ,
ನನ್ನ ಮನಸ್ಸಿನ ಮಾತು. ಹೇಳಪ್ಪ. ಮುಂದೊಂದು ದಿನ ಅತ್ತಿಗೆ ನಿನಗೆ, ನೀನು ಅತ್ತಿಗೆಗೆ ಪ್ರಪೋಸ್ ಮಾಡ್ತಿರಲ್ಲ, ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ಕಣೋ. ಅದಾದ ಕೂಡಲೇ ಇಡೀ ಪ್ರಪಂಚಕ್ಕೆ ನಾನೇ ಹೋಗಿ ಹೇಳ್ತೀನಿ, ಅದಕ್ಕೆ ನೀನು ಪರ್ಮಿಷನ್ ಕೊಡಬೇಕು. ಏಯ್, ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ. ಬೇಕಾದ್ರೆ ಪಾರ್ಟಿ ಕೊಡಿಸ್ತೀನಿ, ಆದರೆ ಅದನ್ನು ಮಾತ್ರ ಮಾಡಕ್ಕೆ ಹೋಗ್ಬೇಡ. ಕೋಳಿನ ಕೇಳ ಮಸಾಲೆ ಅರಿತಾರೆ. ಏನಂದ? ಅದು ಮಸಾಲೆ ಮೀಟಿಂಗ್, ಅದು ಮೀಟಿಂಗ್ ಅರೇಂಜ್ ಮಾಡೋಕ್ಕೆ ಹೋಗ್ತೀನಪ್ಪ. ಅಲ್ಲ, ಆನಂದ್ ಹೇಳಿದಾಗೆ ಟಿಪಿಕಲ್ ಗಂಡ ಹೆಂಡತಿ ಸಂಬಂಧ ಅಷ್ಟೊಂದು ನಟೋರಿಯಸ್ಸಾ, ಅಷ್ಟೊಂದು ಡೇಂಜರಸ್ಸಾ? ಬಾ, ನಮ್ಮ ವಿಷಯದಲ್ಲಿ ಹಾಗಾಗದೇ ಇದ್ರೆ ಸಾಕು. ಗೌತಮ್ ಅವರೇ, ಐಸ್ ಕ್ರೀಮ್ ತಿನ್ನೋಣ?